ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ವಿತೌಟ್ ಕುಚ್ಚು ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾನಿಲ್ಲಿ ಆರಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಅದರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಇದಕ್ಕೆ ಸಿಂಗಲ್ ಕ್ರೋಶೆನೂ ಅಂತಾರೆ ಅಥವಾ ಲಾಕ್ ಕೂಡ ಅಂತಾರೆ. ಸೊ ಕಂಟಿನ್ಯೂಲಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗೋಣ. ನಾನಿಲ್ಲಿ 10 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಲಾಕ್ ಬಿಟ್ಟು. ಸೊ ನೀವು ಬೇಕಂದರೆ ನೀವು 10 ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಗ್ಯಾಪ್ ಎಷ್ಟಾಗುತ್ತೆ ಅಂತ ಗೊತ್ತಾಗಬೇಕಂದ್ರೆ ನೀವು ವಿಡಿಯೋ ಎಂಡ್ವರೆಗೂ ನೋಡಿ, ಆವಾಗ ನಿಮ್ಗೆ ಡಿಸೈನ್ದು ಗ್ಯಾಪ್ ಗೊತ್ತಾಗುತ್ತೆ. ಸೊ ನಿಮಗೆ ಅಷ್ಟೇ ಬೇಕು ಅಂದರೆ 10 ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಗ್ಯಾಪ್ ಬೇಕಂದರೆ ಹೆಚ್ಚಿಗೆ ಮಾಡ್ಕೊಳ್ಳಿ, ಅಥವಾ ಕಮ್ಮಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 10 ಮಾಡಿದ್ದೀನಿ. ಸೊ 10 ಸಿಂಗಲ್ ಕ್ರೋಶೆಗಳು ಅಥವಾ 10 ಲಾಕ್ಗಳನ್ನು ಮಾಡ್ತಾಯಿದ್ದೀನಿ. 10 ಲಾಕ್ ಆದಮೇಲೆ ಈಗ ಇಲ್ಲಿ ಬೀಡ್ ಆ್ಯಡ್ ಮಾಡೋಣ. ಸೊ ಸ್ವಲ್ಪ ದಾರ ಮೇಲೆತ್ತಿ ಒಂದು ಈ ರೀತಿ ಬಿಗ್ ಸೈಜ್ ರೌಂಡ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ ಸಿಲ್ವರ್ ಕಲರ್ದು. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಿ ಲಾಕ್ ಮಾಡೋಣ. ಸೊ ಈ ರೀತಿ ಕಾಣಿಸುತ್ತೆ ಇದು. ಬೇಕಂದರೆ ನೀವು ಬೇರೆ ಬೀಡ್ ತೊಗೊಳ್ಳಿ, ನಿಮ್ಗೆ ಯಾವ ಬೀಡ್ ಬೇಕೋ ಆ ಬೀಡು. ಲಾಕ್ ಮಾಡಿದ ಮೇಲೆ 4 ಚೈನ್ಸ್ ಹಾಕೋಣ. 4 ಚೈನ್ಸ್ ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಬೀಡ್ ಈ ಸೈಡ್ ಏನು ಫಸ್ಟ್ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ ಸಿಂಗಲ್ ಕ್ರೋಶದ್ದು ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಮಾಡಿದ್ಮೇಲೆ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೀಗೇನು 4 ಚೈನ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಈ ರೀತಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನು ಇಲ್ಲಿ 10 ಡಬಲ್ ಕ್ರೋಶೆಗಳನ್ನ ಮಾಡಿದ್ದೀನಿ. ಸೊ ನಾನು ಈ ಬೀಡಿಗೆ 4 ಚೈನ್ಸ್ ಹಾಕಿ 10 ಮಾಡಿದ್ದೀನಿ. ಸೊ ನೀವು ಬೀಡ್ ದೊಡ್ಡದು ಅಥವಾ ಚಿಕ್ಕದು ತೊಗೊಂಡಿದ್ರೆ ಚೈನ್ಸು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ, ಆಮೇಲೆ ಮತ್ತು ಈ ಡಬಲ್ ಕ್ರೋಶೆಗಳು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ದೊಡ್ಡದು ತೊಗೊಂಡಿದ್ರೆ ಬೀಡು 5 ಚೈನ್ ಹೀಗೆ ಹಾಕ್ಕೊಂಡಿದ್ರೆ ನಿಮ್ಗೆ ಇಲ್ಲಿ 10ಕ್ಕಿಂತ ಜಾಸ್ತಿ 12 ಅಥವಾ 13 ಈ ರೀತಿ ಹಿಡಿಸುತ್ತೆ ಡಿಸೈನು ಡಬಲ್ ಕ್ರೋಶೆ. ನಾನಿಲ್ಲಿ 4 ಚೈನ್ಗೆ 10 ಡಬಲ್ ಕ್ರೋಶೆಗಳನ್ನ ಹಾಕೋತಿದ್ದೀನಿ. ಸೊ ಹೊಸಬ್ರೇನಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಎಲ್ಲ ಡಿಸೈನ್ಸ್ ಏನಾದರೂ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಡಿಸೈನ್ಸ್ ಇದ್ದಾವೆ. ಸೊ ಇಲ್ಲಿ ಕಂಟಿನ್ಯೂ 10 ಡಬಲ್ ಕ್ರೋಶೆಗಳನ್ನ ಹಾಕಬೇಕು ಆ 4 ಚೈನ್ಗೆ. ಸೊ 10 ಡಬಲ್ ಕ್ರೋಶೆ ಆದಮೇಲೆ ಅದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಲಾಕ್ ಮಾಡಿದ್ಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಸೊ ಸಿಂಗಲ್ ಸ್ಟೆಪ್ ಇರೋದ್ರಿಂದ ಬ್ಯಾಕ್ ಸೈಡಿಂದ ಕೂಡ ವರ್ಕ್ ಮಾಡಬೇಕಾಗತ್ತೆ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ಕೂಡ ಸ್ವಲ್ಪ ದಾರ ಮೇಲೆತ್ತಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸಿಲ್ವರ್ ಕಲರ್ದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಫಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ ಡಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ಸ್ ಕಾಣುತ್ತೆ ನಿಮಗೆ, ಆ ಫಸ್ಟ್ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಬೇಕು. ಆಮೇಲೆ ಅದರ ಪಕ್ಕ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹಾಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಸೇಮ್ ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಬೇಕು. 2 ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡೋಣ. ಸ್ಮಾಲ್ ಸಿಲ್ವರ್ ಕಲರ್ ಬೀಡ್ ಆ್ಯಡ್ ಮಾಡಿ ಅದರ ನೆಕ್ಸ್ಟ್ 3rd ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ನೀಡಲ್ ಹಾಕಿ ದಾರ ತಂದು 2 ದಾರ 4th ಹೋಲ್ ಗ್ಯಾಪಿಗೆ ಕೂಡ ಸೇಮ್ ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಿ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಒಂದು ಬೀಡ್ ಆದಮೇಲೆ 2 ಸಿಂಗಲ್ ಕ್ರೋಶೆ ಮಾಡಬೇಕು. ಇಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶದ ಮೇಲೆ ಏನು ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ವರ್ಕ್ ಮಾಡಬೇಕು. ಸೊ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ ಡಬಲ್ ಕ್ರೋಶದ ಮೇಲೆ ಸೊ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. 2 ಸಿಂಗಲ್ ಕ್ರೋಶೆ ಮಾಡಬೇಕು, ಒಂದು ಬೀಡ್ ಹಾಕಬೇಕು, ಮತ್ತೆರಡು ಸಿಂಗಲ್ ಕ್ರೋಶೆ ಮಾಡಬೇಕು, ಒಂದು ಬೀಡ್ ಹಾಕಬೇಕು.
ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ 5 ಬೀಡ್ಗಳು ಬರ್ತವೆ ಈ ಡಿಸೈನ್ಗೆ. ಸೊ 5 ಬೀಡ್ ಆಗಿಂದೆ ಮೀನ್ಸ್ 5ನೇ ಬೀಡ್ ಆದಮೇಲೆ ಲಾಸ್ಟ್ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಅಷ್ಟು ಬರ್ತೈತಿ, 5 ಬೀಡ್ ಬರುತ್ತಿಲ್ಲಿ. ಬರೀ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿ ಮುಗಿಸುವಂಥ ಡಿಸೈನ್ ಇದು. ತುಂಬ ಚೆನ್ನಾಗಿ ಬಂದಿದೆ. ಎಂಡಲ್ಲಿ ನೋಡಿ ಸೆಮಿ ಬ್ರೈಡಲ್ ಡಿಸೈನ್ ಥರ ಕಾಣಿಸುತ್ತೆ, ಮೀನ್ಸ್ ಅಷ್ಟು ಗ್ರ್ಯಾಂಡ್ ಇದೆ. ಬಟ್ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದು. ಸೊ ತುಂಬ ಈಸಿ, ತುಂಬ ಜಲ್ದಿ ಹಾಕಿ ಮುಗಿಸ್ಬಿಡ್ಬೋದು. ಸೊ ಲಾಸ್ಟ್ ಬೀಡ್ ಹಾಕಿದ ಮೇಲೂ ಕೂಡ 2 ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ 2 ಚೈನ್ ಇರುತ್ತಲ್ಲ, ಅಲ್ಲಿ ಕೂಡ 1 ಸಿಂಗಲ್ ಕ್ರೋಶೆ ಬರುತ್ತೆ. ಈ ರೀತಿ ಕಾಣಿಸುತ್ತೆ ಇದು ಬ್ಯಾಕ್ ಸೈಡಿಂದ. ಇದೆಲ್ಲ ಬ್ಯಾಕ್ ಸೈಡಿಂದನೇ ವರ್ಕ್ ಮಾಡಬೇಕಿದೆ. ನಾ ಈಗೇನು ತೋರಿಸಿದ್ನಲ್ಲ ಅದನ್ನು ಬ್ಯಾಕ್ ಸೈಡಿಂದ ವರ್ಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ ಕೂಡ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 2 ಬೀಡ್ ಮಧ್ಯೆ ಈ ರೀತಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ. ಆ ಹೋಲ್ ಗ್ಯಾಪಿಗೆ ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮಾಡಿದ ಮೇಲೆ ಮತ್ತೆ 2 ಚೈನ್ಸ್ ಹಾಕೋಣ. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಕಂಬ ಮಾಡಿರ್ತೀವಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಡಬಲ್ ಕ್ರೋಶೆ ಕಂಬ ಮಾಡಿರ್ತೀವಲ್ಲ ನಾವು ಫಸ್ಟ್ ಒಂದು, ಅಲ್ಲಿ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಲ್ಲ, ಸೊ ಆ ರೀತಿ ಇದನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಮಾಡಬೇಕು. ಆ 2 ಚೈನ್ ಒಂದು ನಾವು ಹಿಡ್ಕೊಂಡ್ರೆ 5 ಡಬಲ್ ಕ್ರೋಶೆ ಆಗ್ತವೆ. ಸೊ ಅದಕ್ಕೆ ನಾವಿಲ್ಲಿ 4 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. 4 ಡಬಲ್ ಕ್ರೋಶೆ ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ದಾರ ಸುತ್ತಿ ನೆಕ್ಸ್ಟ್ 2 ಬೀಡ್ ಇರುತ್ತಲ್ಲ, ಆ 2 ಬೀಡ್ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ 2 ದಾರ ಒಂದು ಸರ್ತಿ ಅಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕಿ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಮಾಡಿದ ಡಬಲ್ ಕ್ರೋಶೆ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಸೇಮ್ ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ಕಂಟಿನ್ಯೂ ಎಲ್ಲ 2 ಬೀಡ್ ಮಧ್ಯೆ ಒಂದು ಹೋಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಈ ರೀತಿ ಪೆಟಲ್ಸ್ ಶೇಪ್ದು ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲಾಗಿ ಇಲ್ಲಿ 4 ಸ್ಲ್ಯಾಂಟಿಂಗ್ ಆರ್ಚ್ ಈಗೇನು ಹಾಕ್ತಿದ್ದೀನಲ್ಲ, ಸೊ ಈ ರೀತಿ 4 ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ 5 ಬೀಡ್ಗೆ. ನೀವು 6 ಏನಾದರೂ ಬೀಡ್ ಹಾಕಿದರೆ 5 ಬರ್ತವೆ. ಸೊ ನೀವು ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀರಾ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟು 10 ಹಾಕಿದರೆ ಈಗ ನಾ ಏನು ಕೌಂಟಲ್ಲಿ ಹಾಕಿದ್ದೀನಲ್ಲ ಇದೇ ಕೌಂಟಲ್ಲಿ ಬರುತ್ತೆ. ನೀವಲ್ಲಿ ಹೆಚ್ಚಿಗೆ ಅಥವಾ ಕಮ್ಮಿ ಹಾಕಿದರೆ ಇವೆಲ್ಲ ಕೌಂಟು ಚೇಂಜ್ ಆಗುತ್ತೆ. ಸೊ ನಾನಿಲ್ಲಿ 5 ಬೀಡ್ ಬ್ಯಾಕ್ ಸೈಡಿಂದ ಹಾಕಿರೋದ್ರಿಂದ ಇಲ್ಲಿ 4 ಪೆಟಲ್ಸ್ ಬರುತ್ತೆ. 4 ಹಾಕಿದ ಮೇಲೆ ಲಾಸ್ಟಲ್ಲಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಲಾಕ್ ಏನಿರುತ್ತಲ್ಲ ಆ ಲಾಕ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟು ಮತ್ತೆ ನಾವು ಈ ರೀತಿ 10 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ನಾ ಈಗ ಈ ಲಾಕನ್ನು ಸೇರಿಸಿ 10 ಹಾಕೋತಿದ್ದೀನಿ. ಸೊ ಅದರ ಪಕ್ಕಕ್ಕೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ ಕೂಡ 10 ಸಿಂಗಲ್ ಕ್ರೋಶೆ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತು ಸೊ ಸೇಮ್ ರೌಂಡ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಬಿಗ್ ಸೈಜ್ದು. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ 4 ಚೈನ್ಸ್ ಹಾಕಿ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಫಸ್ಟ್ ಹೋಲ್ ಗ್ಯಾಪ್ಗೆ ಬೀಡ್ ಈ ಸೈಡ್ ಯಾವುದು ಫಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ 10 ಸಿಂಗಲ್ ಕ್ರೋಶೆ ಆಗಿರ್ತೀವಲ್ಲ ಅಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸೀರೆನ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಮಾಡಿ ಚೈನ್ಸ್ ಹಾಕಬೇಕು. 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 4 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಈ 3 ಚೈನ್ ಬಿಟ್ಟು ನಾನು 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ ಇಲ್ಲಿ.
ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಸೊ ನಾನು ಇಲ್ಲಿ ಸ್ಪೀಡಾಗಿ ತೋರಿಸ್ತಿದ್ದೀನಿ, ನೀವು ಬೇಕಂದರೆ ವಿಡಿಯೋನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ಲೋ ಮಾಡ್ಕೊಳ್ಳಿ. ಸೊ ಪೂರ್ತಿ ಹಾಗೆ ತೋರಿಸಿದ್ರೆ ಲೆಂದಿ ಆಗುತ್ತೆ ವಿಡಿಯೋ ಅಂತ ನಾನು ಸ್ಪೀಡ್ ಹಾಕಿದ್ದೀನಿ ಅಲ್ಲೊಂದು ಸ್ವಲ್ಪ. ಸೊ 10 ಡಬಲ್ ಕ್ರೋಶಾ ಕಂಬ ಆದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಈಗ ಇಲ್ಲಿ ಬ್ಯಾಕ್ ಸೈಡಿಂದ ವರ್ಕ್ ಮಾಡೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿದ ಕೂಡ ಯಾವುದೇ ಚೈನ್ಸ್ ಹಾಕಬಾರ್ದು, ಡೈರೆಕ್ಟಾಗಿ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ, ಸೊ ಇಲ್ಲಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಫಸ್ಟ್ ಹೋಲ್ ಗ್ಯಾಪ್ಗೆ ನಾವೇನು ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ ಫ್ರಂಟ್ ಸೈಡಿಂದ, ಸೊ ಬ್ಯಾಕ್ ಸೈಡಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು, ಅಥವಾ ಸಿಂಗಲ್ ಕ್ರೋಶಾ ಮಾಡಬೇಕು. ಅದ್ರ ಪಕ್ಕದ ಹೋಲ್ ಗ್ಯಾಪಿಗೆ ಕೂಡ ಒಂದು ಸಿಂಗಲ್ ಕ್ರೋಶಾ ಮಾಡಬೇಕು. 2 ಸಿಂಗಲ್ ಕ್ರೋಶಾ ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಅದ್ರ ನೆಕ್ಸ್ಟ್ 3ನೇ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶಾ ಮಾಡಬೇಕು, ಮತ್ತು 4ನೇ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶಾ ಮಾಡಬೇಕು. ಸೊ 2 ಸಿಂಗಲ್ ಕ್ರೋಶಾ ಮಾಡಿ ಮತ್ತೊಂದು ಬೀಡ್ ಹಾಕಬೇಕು, ಮತ್ತೆರಡು ಸಿಂಗಲ್ ಕ್ರೋಶಾ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಈ ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಸೊ ಇಲ್ಲಿ ಟೋಟಲಾಗಿ 5 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ಸ್ಪೀಡ್ ಮಾಡಿದ್ದೀನಿ, ನೀವು ಸ್ವಲ್ಪ ಸೆಟ್ಟಿಂಗ್ಸಲ್ಲಿ ಹೋಗಿ ಸ್ಲೋ ಮಾಡ್ಕೊಂಡು ನೋಡಿ ಬೇಕಂದರೆ. ಸೊ 5 ಬೀಡ್ ಹಾಕಿದ ಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಈಗ ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 2 ಬೀಡ್ ಮಧ್ಯೆ ಹೋಲ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಒಂದು ಕಂಬ ಮಾಡ್ಕೋಬೇಕು. ಆಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಕಂಬ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ, ಸೊ ಡಬಲ್ ಕ್ರೋಶಾ ಮಾಡಬೇಕು. ಟೋಟಲಾಗಿ 4 ಡಬಲ್ ಕ್ರೋಶಾಗಳನ್ನ ಮಾಡಬೇಕು. 2 ಚೈನ್ನ ಬಿಟ್ಟು 4 ಮಾಡಬೇಕು. ಸೊ ಟೋಟಲಾಗಿ 2 ಚೈನ್ನ ಕನ್ಸಿಡರ್ ಮಾಡಿದರೆ 5 ಆಗುತ್ತೆ. 4 ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ 2 ಬೀಡ್ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ಸ್ ಹಾಕಿ ಮತ್ತೆ ಸೇಮ್ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈಗ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಡಬಲ್ ಕ್ರೋಶಾಗಳನ್ನ ಮಾಡಬೇಕು. ಇಲ್ಲಿ ಕೂಡ 4 ಡಬಲ್ ಕ್ರೋಶಾಗಳನ್ನ ಮಾಡಬೇಕು. ಸೊ ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ನಮಗೆ 4 ಪೆಟಲ್ಸ್ ಬರುತ್ತೆ, ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚಸ್ಸು 5 ಬೀಡ್ಗೆ 4 ಬರ್ತವೆ. ಸೊ ಹೆಚ್ಚು ಕಮ್ಮಿ ಮಾಡಿದರೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಸೊ ಇಲ್ಲಿ ಡಬಲ್ ಕ್ರೋಶಾ ಬದಲಿ ನೀವು ಅಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. 2 ಚೈನ್ಸ್ ಆದಮೇಲೆ 1 ಬೀಡ್ ಆ್ಯಡ್ ಮಾಡಿ ಡಬಲ್ ಕ್ರೋಶಾ ಕಂಬಗಳನ್ನು ಮಾಡ್ಬೋದು. ನಾನು ಜಾಸ್ತಿ ಬೀಡ್ ಬೇಡ ಅಂತ ಹಾಗೆ ಮಾಡಿದ್ದೀನಿ. ಸೊ ಇಲ್ಲಿ ಉಷ್ಟು ಆದಮೇಲೆ ನೋಡಿ ಈ ರೀತಿ ಡೈರೆಕ್ಟಾಗಿ ಕೂಡ ಲಾಕ್ ಮಾಡ್ಬೋದು, ಬಟ್ ಡೈರೆಕ್ಟಾಗಿ ಲಾಕ್ ಮಾಡಿದ್ರೆ ಅಷ್ಟು ಲುಕ್ ಕಾಣಲ್ಲ. ಒಂದು ಕಂಬ ಹಾಕಿ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ನೋಡಿ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಕೂಡ ಒಂದು ಡಬಲ್ ಕ್ರೋಶಾ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಸೊ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವು ಹಾಗೆ ಡೈರೆಕ್ಟಾಗಿ ಮಾಡಿದರೆ ತೋರಿಸಿದಲ್ಲ ನಾನೀಗ ಆ ರೀತಿ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಸೊ ಅದಕ್ಕೆ ನಾನು ಒಂದು ಕಂಬ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ. ಈ ರೀತಿ ಕಾಣಿಸ್ತಿದೆ. ನೆಕ್ಸ್ಟ್ ಕಂಟಿನ್ಯೂ ಕೂಡ 10 ಸಿಂಗಲ್ ಕ್ರೋಶಾ ಹಾಕಿ ಮತ್ತೆ ಆರ್ಚ್ ಹಾಕಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸೆಮಿ ಬ್ರೈಡಲ್ ಲುಕ್ ಕೊಡುತ್ತೆ. ಸೊ ನಾವು ಇಲ್ಲಿ ಈ 10 ಸಿಂಗಲ್ ಕ್ರೋಶಾ ಹಾಕಿದ್ದೀವಲ್ಲ ಅಲ್ಲಿ ಬೇಕಂದರೆ ಮಿಡಲ್ ನೀವು ಒಂದು ಹ್ಯಾಂಗಿಂಗ್ ಯಾವುದಾದ್ರೂ ಡಿಸೈನ್ಸ್ ಹಾಕ್ಕೋಬೋದು. ಇಲ್ಲಾಂದರೆ ಇದೇ ರೀತಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.